ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥ. ಜಮಖಂಡಿ ತಾಲೂಕಿನ ಕನ್ನೋಳಿ ಗ್ರಾಮದ ರೈತರೊಬ್ಬರ ಹೊಲದಲ್ಲಿ ವಿದ್ಯುತ್ ಟಿಸಿ ಸುಟ್ಟಿರುವ ಹಿನ್ನೆಲೆಯಲ್ಲಿ ಹೊಸ ಟಿಸಿ ಅಳವಡಿಸಿರದ ಕಾರಣ ಜಮಖಂಡಿ ಕೆಇಬಿ ಕಚೇರಿಗೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕನ್ನೋಳಿ ಗ್ರಾಮದ ರೈತ ಸುಭಾಷ್ ಸಿಂಧೆ ಅವರ ಹೊಲದಲ್ಲಿ ಇರುವ ವಿದ್ಯುತ್ ಟಿಸಿ ಸುಟ್ಟು ವಾರ ಗತಿಸಿದರೂ ಜಮಖಂಡಿ ಕೆಇಬಿ ಇಲಾಖೆ ಅಧಿಕಾರಿಗಳು ಹೊಸ ಟಿಸಿ ಅಳವಡಿಸದೆ ಹಾರಿಕೆ ಉತ್ತರ ನೀಡುತ್ತಾ ಇದ್ದಾರೆ. ಇಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳು ಲಂಚದ ಬೇಡಿಕೆಯನ್ನು ಸಹ ಇಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹೊಸ ಟಿಸಿಯನ್ನು ಅಳವಡಿಸದೇ ಇದ್ದರೆ ಕೆಇಬಿ ಇಲಾಖೆ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಮತ್ತು ಹಾಗೂ ಸಿಬ್ಬಂದಿಗಳ ಸಮೇತ ಬೀಗ ಜಡಿದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮುತ್ತಪ್ಪ ಕೋಮಾರ್, ಈರಪ್ಪ ಹಂಚನಾಳ್, ಶ್ರೀಶೈಲ್ ಭೂಮಾರ್, ಸುಭಾಷ್ ಸಿಂಧೆ, ರಾಜು ನದಾಬ್, ತೆರಪ್ಪ ದಾನಗೌಡ್, ಕರಿಯಪ್ಪ ಜೀರ್ಗಾಳ್, ಕಲ್ಲಪ್ಪ ಬಿರಾದರ್, ಬಸವರಾಜ್ ನ್ಯಾಮಗೌಡ್, ಯಲ್ಲಪ್ಪ ಬಿರಾದರ್, ಸಿದ್ದಪ್ಪ ಭಜನ್ನವರ್, ಗುರುನಾಥ್ ಕೋರಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಣ್ಣ ಯಾರು ಮಾತಾಡ್ತೀರ? ಕನ್ನಡಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಮುಂದೆ ಬಂದೆವು. ಕನ್ನವಳ್ಳಿ ಒಳಗೆ ಇರ್ತಕ್ಕಂಥ ಒಬ್ಬ ಸುಭಾಷ್ ಸಿಂಧೆ ಅಂತ ಹೇಳ್ಕೊಂಡ ಒಬ್ಬ ರೈತಂದು ಅಲ್ಲಿ ಕನಿಷ್ಠ ಒಂದು 30 ವರ್ಷಲಿಂದ 100 ಟಿಸಿ ಕುಂತಿರ್ತಾರ. ಅದು ಮೇಘ ಟ್ರಾನ್ಸ್ಫರ್ ಸುಡ್ತಿತ್ತ, ಅದನ್ನ ಕೊಡ್ತಿದ್ರು, ತಗೋತಿದ್ರು, ಮಾಡ್ತಿದ್ರು. ಈಗ ಏಕಾಲ್ಕ ಯಾವನೋ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸ್ತಾಗಿ ಬಂದಾನತ್ತ, ಅದನ್ನ ಸರ್ವೆ ಮಾಡ್ಬೇಕಂತ ಹೇಳ್ಕೇಳಿ 15 ದಿವಸ ಆತ ಟಿಸಿ ಕೊಟ್ಟಿಲ್ಲ. ಒಂದು ಕಾನೂನು ಏನ್ ಹೇಳ್ತತಿ, ರೈತರ ಟಿಸಿ ಸುಟ್ರ 24 ಗಂಟೆ ಒಳಗ ಟ್ರಾನ್ಸ್ಫರ್ ಕುಂದರ್ಸ್ಬೇಕಂತ ಹೇಳಿ ಕಾನೂನು ಇದ್ರು 15 ದಿವಸ ಇವ್ ಟಿಸಿ ಕುಣಿಸಿಲ್ಲ ಅಂದ್ರೆ ಏನು ಹೊಟ್ಟಿಗೆ ಅಂತ ಅನ್ನೋದು ಕೇಳ್ತಾನ. ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾನ ಮರ್ಯಾದೆ ಐತೆ ಅನ್ನೋದು ಕೇಳ್ತಾನೆ. ಇವನ್ನ ಒಬ್ಬ ರೈತ ಈ ದೇಶಕ್ಕೆ ಅನ್ನ ಬೆಳೆಯುವಂತವ, ಅನ್ನ ಬೀಳೋ ಹಾರಿಗಡಿ ಅಲ್ಲಿ ದನಗಳದಾವು, ಮನುಷ್ಯರದಾರು, ಬೋರ್ದಲ್ಲಿ ನೀರು ತಗೊಂಡು ಕುಡಿಬೇಕು. 15 ದಿವಸ ನೀರಿಲ್ದ ಆದ್ರೆ ಪರಿಸ್ಥಿತಿ ಏನಕ್ಕತ್ತಿರೋ ಅರ್ಥ ಮಾಡ್ಕೋಬೇಕು. ಬೇಕಿದ್ರೆ ಅಣ್ಣತ್ರಾಜ್ ಅವರ ಮೋಟ್ರ್ ಇದ್ರ ಇವ್ ಬೇಕಿದ್ರೆ ಸರ್ವೆ ಮಾಡ್ಕೊಳ್ಳಿ, ಸರ್ವೆ ಮಾಡ್ಕೊಂಡು ಕನ್ವಿನ್ಸ್ ಮಾಡ್ಲಿ, ನಾವು ಕನ್ವಿನ್ಸ್ ಮಾಡ್ತೇವೆ. ಈಗ ಸರ್ವೆ ಮಾಡುವಂತ ಸಂದರ್ಭ ಅಲ್ಲ, ಟಿಸಿ ತಕ್ಷಣ ಕೊಡ್ಬೇಕು. ಕೊಡದೆ ಹೋದ್ರೆ ಆಫೀಸ್ದಾಗ ಒಳಗೆ ಕೀಲಿ ಆಗ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲೇ ಪಾರ ಹೋಗ್ಯಾನತ್ತೀಗ ಅವ್ನು ಎಲ್ಲಿದ್ದಲ್ಲಿ ಹಿಡ್ಕೊಂಡ್ ಬರ್ತೇವೆ, ತಂದಕೆಯನ್ನು ಒಳಗೆ ಕುಂಡಿಸ್ಬೇಕು. ಅದಕ್ಕೆ ದಯವಿಟ್ಟು ಅವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದ ಏನು ಎಲ್ಲಿಂದ ಬಂದಾನ ಗೊತ್ತಿಲ್ಲ, ನಾವು ವಿಚಾರ ಮಾಡ್ಬೇಕತ್ತಿ, ಆಮೇಲೆ ಉಳಿದ ವಿಷಯ ಮಾತಾಡ್ತೀವಿ. ಕನ್ನೋಳಿ ಗ್ರಾಮದಾಗ ರೈತರಿಗೆ ಒಂದು ಅನ್ಯಾಯ ಐತೆ ಅನ್ನುವಂಥ ಹಿನ್ನೆಲೆ ಒಳಗೆ ಕರೆ ಕೊಟ್ಟಾಗ ಎಲ್ಲರೂ ಬಂದು ನಾವು ಕೆಬಿಗೆ ಮುತ್ತಿಗೆ ಹಾಕಿದ್ದೇವೆ. ಸುಮಾರು ವರ್ಷಗಳಿಂದ ಅಲ್ಲೊಂದು 100 ಟಿಸಿ ಇತ್ತು. ಆ ಟಿಸಿಯಿಂದ ಎಲ್ಲರೂ ಕನೆಕ್ಷನ್ ಹಾಕಿ ಕೆಲವೊಂದಿಷ್ಟು ಅಧಿಕೃತ ಅದಾವಂತ, ಕೆಲವೊಂದಿಷ್ಟು ಅನಧಿಕೃತ ಅಂತ ಈಗ ಹೇಳಾಕತ್ತಾರ. ಬಟ್ ನಮಗೂ ಗೊತ್ತಿರಲಿಲ್ಲ. ಬಟ್ ಅದೇನೇ ಇರಲಿ, ಇವಾಗ ಟಿಸಿ ಸುಟ್ಟೈತಪ್ಪ ಅಂದ್ರೆ ಮೊದಲು ಟಿಸಿ ಕೊಡಿಸ್ಬೇಕು, ಅಲ್ಲಿ ವಿದ್ಯಾರ್ಥಿಗಳು ಹೋದ ಅದು ಬೆಳಕು ಬೇಕು, ಒಂದು ಕುಡಿಯುವ ನೀರು ಬೇಕು. ಈಗ ದ್ರಾಕ್ಷಿ ಎಲ್ಲ ತುಂಬಿ ಬಂದಾವ, ಅಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಂದ್ರೆ ಎಲ್ಲ ಉದುರಿ ಹೋಗ್ತದೆ. ಇದ ಒಂದು ಮೊದಲನೇ ವರ್ಷ ಧಾರಣೆ ಐತೈತಿ. ಇದ್ರಾಗ ದೊಡ್ಡ ನಷ್ಟ ಆಗ್ತೈತಿ. ಕೋಳಿ ಫಾರ್ಮ್ ಐತೈತಿ, ಅಲ್ಲಿ ಕೋಳಿಗಳು ಸತ್ತಾವ. ಅದನ್ನೆಲ್ಲ ನಷ್ಟ ಯಾರು ತುಂಬವರು? ಇವ್ರು 10-20,000 ರೂಪಾಯಿ ಏನೋ ದಂಡ ತುಂಬಬೇಕತ್ತ, ಏನೋ ತುಂಬಬೇಕತ್ತ ಹೇಳ್ತಾರ. ಅದು ಏನೇ ಇರಲಿ, ಅದು ಮಾಡ್ಕೊಳಕ್ ಮತ್ತೆ ಅದಕ್ಕೆ ಟೈಮ್ ಇರ್ತೈತಿ. ಬಟ್ ಹಾನಿ ತುಂಬಿಕೊಡೋರು ಯಾರು? ಅಂದ ರೈತರಿಗೆ ದೊಡ್ಡ ಇದು ಅನ್ಯಾಯ ಆಗೈತೆ ಅನ್ನುವಂಥ ಇದಕ್ಕೆ ಕಾರಣಕ್ಕಾಗಿ ನಾವೆಲ್ಲ ಬಂದಿದ್ದೀವಿ. ಈಗ ಎಕ್ಸಿಕ್ಯೂಟಿವ್ ಆಫೀಸರ್ ಹೊರಗಡೆ ಹೋಗ್ಯಾರ. ಹೊರಗಡೆ ಯಾಕೆ ಅಲ್ಲಿ ಏನೋ ಸರ್ವೆ ಮಾಡ್ಕೊಂಡ್ ಬರ್ತೈತಿ, ಈಗ ಸರ್ವೆ ಮಾಡ್ಕೊಂಡ್ ಬರಕ್ಕೆ ಹೋಗ್ಯಾರತ್ತ. ಅಲ್ಲಿ ಎಲ್ಲಿ ಹೋಗಿ ಬರ್ತಾರ ಬರ್ಲಿ, ಬಂದಿದ್ದು ನಾವು ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಹಿರಿಯರು ಅದಾರ, ಹಿರಿಯರ ಮುಖಂಡರು ಏನು ತೀರ್ಮಾನ ತಗೊಳ್ತಾರಲ್ಲ ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಹೋರಾಟ ಮುಂದುವರಿಸ್ತೀವಿ. ರೈತರಿಗೆ ನ್ಯಾಯ ಕೊಡಿಸೋವರೆಗೂ ಬಿಡೋದು.
ಕನ್ನೋಳಿ ಗ್ರಾಮದ ರೈತರು. ಅಲ್ಲಿ ಕನ್ನೋಳಿ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಒಂದು 100 kV TC ಸುಟ್ಟಿದೆ. ಅದು ಫಾಲ್ಟಾಗಿ ಸುಟ್ಟಿದೆ. ಫಾಲ್ಟಾಗಿ 2-3 ಸಲ ಫಾಲ್ಟಾಗಿ ಸುಟ್ಟಿದೆ. ಇವ್ರು ಹೇಳ್ತಾ ಇದ್ದಾರೆ ಅನ್ಅಥರೈಸ್ಡ್ ಹಾಕಿ ಸುಟ್ಟಿದೆ ಅಂತೇಳಿ TC ಕೊಡ್ತಾ ಇಲ್ಲ. ನಮ್ಗೆ 15 ದಿನಗಳಿಂದ ನೀರಿಲ್ಲ. ಇವತ್ತು ದನಕರುಗಳಿಗೆ ಒಂದು 1000 ಲೀಟರ್ ಗಟ್ಟಲೆ ನೀರು ಬೇಕು. 12-13 ದನಗಳಿಗೆ ಒಂದು 1000 ಲೀಟರ್ ನೀರು ಬೇಕು. ನಾವು 4 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗಿ ನೀರು ತರುವಂಥ ಪರಿಸ್ಥಿತಿ ಬಂದು ಇವತ್ತು ಆಧುನಿಕ ಕಾಲದಾಗ ಎಷ್ಟೋ ಮುಂದುವರೆದ ದೇಶ ಅಂದ್ರೂ ಇನ್ನೂ ನಾವು ಹಿಂದದೀವಿ ಅನ್ನೋದು ಈ ಸಮಯದಾಗ ಗೊತ್ತಾಗತ್ತೈತೆ ನಮಗೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಅಲ್ಲಿ ದ್ರಾಕ್ಷಿಗಳು ಬೆಳಿತಾ ಇದ್ವಿ, ಜೋಳಗಳು ಬೆಳಿತಾ ಇದ್ವಿ, ಗೊಂಜಾಳ ಎಲ್ಲ ಹಾಳಾಗ್ಯಾವ. ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದವು. ಇವರು ಈಗ TC ಸೂಟ್ 24 ತಾಸಿನಾಗ ತಂದು ಕೊಡಬೇಕಾಗಿತ್ತು. ಅಂದ್ರೆ ಇವರು ಡಿಪಾಸಿಟ್ ಇದ್ರೂ ಅಂಥ TC ಅಂಥ ಲೈನ್ಗಳಿಗೆ ಲೈನ್ ಕೊಟ್ಟಿಲ್ಲ ಇವರು. ಯಾಕಂದ್ರೆ ಮನೆ ಒಳಗೂ ಕೊಟ್ಟಿಲ್ಲ. ಇವತ್ತು ನಮ್ಮ ಕೋಳಿ ಫಾರ್ಮ್ ಇದೆ. 2000 ಕೋಳಿ ಫಾರ್ಮ್ದಲ್ಲಿ 300-400 ಕೋಳಿಗಳು ಸತ್ತಿವೆ. ಅವು ನೀರಿಲ್ಲ, ರಾತ್ರಿ ಲೈಟ್ ಇಲ್ಲ. ಹಿಂಗೆ ಇಂಥ ಸಮಸ್ಯೆಯನ್ನು ಇಟ್ಕೊಂಡು ಇವ್ರು ಕನ್ವಿನ್ಸ್ ಮಾಡಿ ನಾವು ಅಧಿಕಾರಿಗಳಿಗೆ ಹೋದ್ರೂ ಇವರು ಏನು ಮಾಡ್ರಿ ನಾವು ಲೈಟ್ ಕೊಡೋಕ್ಕಾಗಲ್ಲ ಅಂತ ಬೇಜಾತ್ರಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಇವರು. ಆದ್ದರಿಂದ ಇವ್ರು ನಾವೇನು ಹೇಳ್ತೀವಿ, ಪರ್ಯಾಯ ಆ TC ಬದಲು ಪರ್ಯಾಯ TC ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆ ಪಡೆದುಕೊಂಡಿದ್ದೀವಿ. ನಾವು ಮತ್ತೊಂದು TC ಮಾಡ್ತೀವಿ. ಇವತ್ತು 24 ತಾಸಿನಲ್ಲಿ TC ಕೊಟ್ಟರೆ ನಮಗೆ ಏನಾದರೂ ಸ್ವಲ್ಪ ನೀರಿನ ವ್ಯವಸ್ಥೆ ಹಾಗೂ ನೀರಿನ ಬೆಳೆಗಳಿಗೆ ಹಾಕತ್ತದೆ. ಒಂದು 15 ದಿನ ಟೈಮ್ ಕೊಡ್ರಿ, ಅಷ್ಟರೊಳಗೆ ನಾವು TC ಮಾಡ್ಕೊಂಡು ನಾವು ಬೇರೆ TCಯನ್ನು ಮಾಡ್ಕೋತೀವಿ ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳು ಸರ್ವೆ ಮಾಡ್ತಾ ಹೋದಾದ್ರೆ ಮತ್ತು ನಮ್ಮ ಹೊಲಗಳಲ್ಲಿ ಎಲ್ಲ ಲೈಟ್ಗಳು ಒಂದಕ್ಕೊಂದು ಕ್ರ್ಯಾಶ್ ಆಗ್ಯಾವ. ಅದರಿಂದ TC ಗಾಳಿ ಬಿಟ್ಟಂದ್ರೆ ಒಂದಕ್ಕೊಂದು ಕ್ರ್ಯಾಶ್ ಆಗಿರ್ತಾವೆ. ಇವ್ರು ಹೇಳ್ತಾರು ಹೆವಿ ಮೋಟರ್ಗಳು ಕುಣಿಸಿದ್ರಿಂದ ನಿಮ್ಗೆ TC ಸುಡಾತಾವ ಅಂತ ಹೇಳ್ತಾರೆ. ಅಧಿಕಾರಿಗಳು ಬೇಜವಾಬ್ದಾರಿತನ, ಇವ್ರದ್ದು ಭಾಳ ಬೇಜವಾಬ್ದಾರಿತನ ಇದೆ. ಬೇರೆ ಅಧಿಕಾರಿಗಳು ಯಾರೂ ಈ ಥರ ಇರಲಿಲ್ಲ. ಈಗ ಬಂದಂಥ AWL ಇವರು ಬೇಜವಾಬ್ದಾರಿತನ ಉತ್ತರನ ಕೊಡ್ತಾ ಇದ್ದಾರೆ. ನಾವು ಕೊಡೋದಿಲ್ಲ, ನಾವು ಬಿಡೋದಿಲ್ಲ ಅನ್ನೋ ರೈತರಿಗೆ ಯಾರಿಗೆ ಹೋದ್ರೂ ರೆಸ್ಪಾನ್ಸ್ ಇಲ್ಲ. ಯಾಕಂದ್ರೆ ರೈತರು ಕಾರ್ ಗಾಡಿ ಬಿಟ್ಟರೆ ಕೆಳಗಿಳಿಯಂಗಿಲ್ಲ. ಇವ್ರು ಬಂದ್ರಂದ್ರೆ ಹೊಲದಾಗ ಏನಾಗೈತಿ ಏನಿಲ್ಲ. ಬೇರೆ ಇವ್ರು KB ಅವರು ಲೈನ್ಮನ್ಗಳು ಸುಖ ಬರೋದಿಲ್ಲ, ಬೇರೆಯವ್ರನ್ನ ಕಳಿಸ್ತಾರೆ. ಇವ್ರು ಪಗಾರ ಕಟ್ಕೊಂಡು ಇಟ್ಕೊಂಡಾರು ಬೇರೆ ವ್ಯಕ್ತಿಗಳು. ಇವ್ರು ಬರೋದಿಲ್ಲ. ಇವತ್ತು AC ಹಾಕೊಂಡು ಮನ್ಯಾಗ ಒಳಗೆ ಕೂತ್ ಬಿಡ್ತಾರೆ. ಇವ್ರಿಗೆ ಗೊತ್ತಿಲ್ಲ. ಈಗ ಕೇಳಿದ್ರೆ ಎಲ್ಲಿ ಫಾಲ್ಟ್ ಐತಿ ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಬೇರೆ ಅಧಿಕಾರಿಗಳನ್ನ ಬೇರೆ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರೆ. ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು 24% TC ಕೊಡ್ತಾರೆ. ಇಂಥವ್ರ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರೆ. ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು 24% TC ಕೊಡ್ತಾರೆ. ಇಂಥವ್ರ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರೆ. ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು 24% TC ಕೊಡ್ತಾರೆ. ಇಂಥವ್ರ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರೆ. ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು 24% TC ಕೊಡ್ತಾರೆ. ಇಂಥವ್ರ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರೆ. ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು 24% TC ಕೊಡ್ತಾರೆ. ಇಂಥವ್ರ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರೆ. ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು 24% TC ಕೊಡ್ತಾರೆ. ಇಂಥವ್ರ ಲಂಚದ ಬೇಡಿಕೆ ಇಡ್ತಾರೆ. ಇಲ್ಲದ್ರ ಇನ್ಕ 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 TC ಕುಂಡಿರ್ತೈತಿ ನಮ್ದು. ಇಲ್ಲಾಂದ್ರೆ ಕೊಡುವಾರ. ಇವತ್ತು 50 ವರ್ಷದಿಂದ TC ಕೂತಿದ್ದು 100 kV TC ಕೂತಿದ್ದು. ಇವತ್ತು 25 TC ಓದಿ ಯಾಕಿಟ್ರಿ? ನೀವೇ ಕೊಟ್ಟಿದ್ದಲ್ಲ, ಅದು ನಾವು ಕೊಟ್ಟೊಂಬಂದಿಲ್ಲ. ನೀವು ಅಧಿಕಾರಿಗಳು ತಂದು ಇಟ್ಟಿದ್ದು ಅದು TC. ಮತ್ತೆ ಯಾಕೆ ಇಟ್ರಿ 25 KC? ಎಲ್ಲ ಕಡೆ ಜಂಪ್ ಬಿಚ್ಚಾರ. ಇವತ್ತು ಲೈಟಿಂಗ್ 15 ದಿವಸ ಲೈಟ್ ಕೊಟ್ಟಿಲ್ಲ. ನಮ್ಗೆ ಬಹಳ ತೊಂದರೆ ಆಗಿದೆ. ಮತ್ತೆ ನಮ್ಮ ಏರಿಯಾದಲ್ಲಿ ಏನಾದರೂ ರೈತರಿಗೆ ಯಾರಾದರೂ ಏನೋ ಸಮಸ್ಯೆ ಆದರೂ ಈ ಅಧಿಕಾರಿಗಳು ನೇರವಾಗಿ ಕಾರಣಕಾರು. ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಗೆ. ಇವತ್ತು ಲಕ್ಷಾಂತರ ರೂಪಾಯಿ ನಾವು ಅದನ್ನು TC ನಂಬ್ಕೊಂಡು ಬೆಳೆ ಮಾಡಿದ್ವಿ. ನಾವು ಇವತ್ತು ಆ TC ನಂಬ್ಕೊಂಡು ಬೆಳೆ ಮಾಡಿದ್ವಿ. ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಯಾವ. ಯಾಕಂದ್ರೆ ದ್ರಾಕ್ಷಿ ಅದಾವು, ಎಲ್ಲ ಹಾಳಾಗತ್ತವು. ಮತ್ತು ಕಬ್ಬ ಎಲ್ಲ ಸಂಪೂರ್ಣ ಹಾಳಾಗ್ತಾವೆ. ರಾತ್ರಿ ಕತ್ತಲಾಗ ಹುಡುಗರು ಸ್ಟಡಿ ಮಾಡಿಸ್ಬೇಕಾದ್ರೆ ಸಮಸ್ಯೆ ಆಗಿಬಿಡುತ್ತೆ. ನಮ್ಗೆ ಎಲ್ಲಿ ಲೈಟ್ ಇಲ್ಲ, ಅಲ್ಲಿ ಆಸ್ಪಾಸ್ ಎಲ್ಲಿ ಲೈಟ್ ಏನು ಹಾಕೊಂಡ್ರು ನಮ್ಗೆ ವ್ಯವಸ್ಥೆನೂ ಮಾಡಲಿಲ್ಲ ಇವರು. ಪದೇ ಹೇಳ್ತಾ ಇದ್ದೀವಿ. ಆದರೆ ನಮಗೆ TC ಇವತ್ತು ಕುಂಡಿರ್ಬೇಕನ್ನೋ ನಮ್ಗೆ ಒತ್ತಾಯ ಐತಿ, ಹೋರಾಟ ಐತಿ. ಇವತ್ತು ನಮಗೆ ಮೊದಲು ಕೂತಾವು, ಈಗ ಯಾಕೆ ಕುಂಡಿರುವಲ್ಲ TCಗಳು? ನಮ್ಮ ಮೊದಲು ಈಗ ನಾವು ಹೇಳಿದ್ರಲ್ಲಿ 24% TC ಕೊಂಡಿರ್ತಿದ್ವು. ಮತ್ತೆ ಯಾಕೆ ಇವ್ರು ಯಾಕೆ ಕುಡಿಸ್ಲಿಲ್ಲ? ಈಗ ನೀವು 15 ದಿವಸ ಯಾಕೆ ಕೊಡ್ತೀರಿ? ನೀವು ಇವತ್ತು ಡಿಪಾಸಿಟ್ ಇದ್ದವ್ರಿಗೆ ಕೊಡ್ಬೇಕಾಗಿತ್ತಲ್ಲ. ಡಿಪಾಸಿಟ್ ಇದ್ದವ್ರಿಗೆ ಕೊಡ್ಲಿಲ್ಲ ಯಾಕೆ ನೀವು? ಅನ್ಅಥರೈಸ್ಡ್ ಹಿಂದಿಗಡೆ ಮಾಡ್ರಿ. ನೀವು ಪರ್ಯಾಯ TC ಮಾಡೋನು, ಏನಾರೇ ಮಾಡೋನು, ಮತ್ತೊಂದರೇ ಮಾಡೋನು. ಆದ್ರೆ ಮುಂದೆ ಯಾಕೆ ದಿವಸ ಓಡಿದ್ರಿ ನೀವು? ಲಕ್ಷಾಂತರ ರೂಪಾಯಿ ಹಾಳಾತ್ಲ. ಈಗ ಎಲ್ಲಾರ್ದು ಯಾರು ತುಂಬವ್ರದನ್ನ ಮತ್ತೆ ಇವ್ರು ಯಾಕೆ ಮಾಡುವ ಕೆಲಸ ಅಂತ ಕೇಳ್ತಾ ಇದ್ದೀವಿ ನಾವು. ಈಗ ಇದು ದಿವಸ ನಾವು ಅದನ್ನ TC ರೊಕ್ಕ ಕೊಟ್ಟು ಕುಣಿಸ್ಕೊಂಡಿವು. ಈ ರೊಕ್ಕ ಕೊಟ್ಟು ಕುಣಿಸ್ಕೊಂಡಿವಿ ನಾವು TC. ಇವತ್ತು ಅಲ್ಲಿ 4 ಡಿಪಾಸಿಟ್ ಅದಾವ ಹೇಳ್ತಾರೆ ಇವ್ರು. 100 ಹೆಂಗ್ ಕುಡಿಸಿರಿ ನೀವು? 25 ಮೊದಲು ಕುಡಿಸ್ಬೇಕಾಗಿತ್ತು. ಇಲ್ಲ ಮತ್ತೆ ಅದ್ರ ಸಂಬಂಧ ಇವ್ರು ನಮ್ಗೆ ಕುಡಿಸುವಾರ 100 TC ಯಾಕೆ ಕುಡಿಸುವಾರ ಅಂತ ನಾವು ಅದನ್ನ ಕೇಳ್ತಾ ಇದೀವಿ. ನಮ್ಗೆ ಅನುಮಾನ ಬರ್ತಾ ಇದೆ. ಇವ್ರ ಅನುಮಾನ ಬರ್ತಾ ಇದೆ. ಇಷ್ಟು ಎಲ್ಲ ರೈತರು ಬಂದು ಹೋರಾಟ ಮಾಡಿ ಇಷ್ಟು ಮಾಡಿದ್ರೆ ಯಾಕೆ ಹಠದವ್ರನ್ನ ಯಾಕೆ ತೋರ್ತಾ ಇದ್ರಿ ನೀವು? ಕುಂಡಿಸ್ಬೇಕಾಗಿತ್ತಲ್ಲ 15 ದಿವಸ ಒಳಗ. ಇಷ್ಟ ಹೇಳಿ.